BJP ಅವ್ರ ಪಕ್ಷಡೆ ಭಾಷಣ ಮಾಡ್ಕೊಂಡು ಕೂತ್ಕೊಳ್ಳೋದು ಆಯ್ತು. ಇಲ್ಲಾದರೂ ಹಿಂಗಾಯ್ತು, ಅಲ್ಲಿ ಪ್ರಾಣನೇ ಹೋಯ್ತಲ್ರಿ. ನೀವು ಇದನ್ನು ಬಿಡಿ, ನಮ್ಮ ಕಾನೂನು ನಮ್ಮ ಸರ್ಕಾರ ಇದೆ, ನಾವು ಮಾಡ್ತೀವಿ. ಅಲ್ಲಿದ್ದು ಏನು ಉತ್ತರ ಕೊಟ್ಟಿದ್ದೀರಾ? 2 ದಿವಸದೊಳಗೆ ಹೋಗ್ಬಿಟ್ರ ಮಾನ್ಯ ಪ್ರಧಾನಮಂತ್ರಿಗಳಲ್ಲಿ? ಯಾಕೆ ನಮ್ಮವ್ರನ್ನ ಕರ್ಕೊಂಡು ಬರಬೇಕು, ಬೇರೆಯವ್ರನ್ನ ಇನ್ನುಳ್ಕಿಯವ್ರನ್ನ ಅಂತೇಳಿ ಸಂತೋಷ್ ಲಾಡ್ ಅವ್ರನ್ನ ಕಳಿಸಿರೋದನ್ನ ನೀವು ತೋರಿಸಿದ್ರಿ ಇಡೀ ದೇಶದೊಳಗೆ. ಇವರೊಬ್ಬರೇ ಅನ್ಸುತ್ತೆ ಫಸ್ಟ್ ಹೋಗಿ ಆ ಥರ ಮಾತು. ಬೇರೆಯವ್ರು ಮಾಡಿರ್ತಾರೆ, ಯಾಕೆಂದ್ರೆ ನಮ್ಮ ದೇಶದ ಪ್ರಜೆಗಳನ್ನು ನಾವು ಉಳಿಸ್ಬೇಕು. ನೋಡಿ, ಇದನ್ನು ಚರ್ಚೆ ಮಾಡೋದಕ್ಕೆ ನನಗೆ ಅಸಹ್ಯ ಆಗುತ್ತೆ. ಯಾವ ವಿಚಾರಕ್ಕೆ ನೀವು ಕೇಳ್ತಾ ಇದ್ದೀರಿ? ಒಂದು ಕಡೆ ಪ್ರಾಣ ಹೋಗಿದ್ದಕ್ಕೆ ವ್ಯಾಲ್ಯೂಯೇಷನ್ ಕೇಳ್ತೀರಿ, ಅದಕ್ಕೆ ಉತ್ತರ ಕೊಡಲು. ಇಲ್ಲಾಂದರೆ ಇದು ಲ್ಯಾಪ್ಸಸ್ ಆಗಿರೋದು ಒಂದು ಫಂಕ್ಷನ್ ಬಗ್ಗೆ ತಗೊಳ್ತೀರಾ, ಇಲ್ಲಿ ದೇಶದ ಬಗ್ಗೆ ತಗೊಳ್ತೀರಾ? ಅದನ್ನು ಬೇರೆ ಬೇರೆ ರೀತಿಯಲ್ಲಿ ವಿಶ್ಲೇಷಣೆ ಮಾಡ್ತಕ್ಕಂಥ ಮಾತಾಡೋದಕ್ಕೆ ಬೇಜಾರಾಗ್ತದೆ. ಆ ಸರ್ಕಾರದವರು ಅವ್ರ ವಿರುದ್ಧ ಆ್ಯಕ್ಷನ್ ತೊಗೊಂಡು ಕಠಿಣವಾಗಿ ಆ್ಯಕ್ಷನ್ ತೊಗೊಳ್ಬೇಕಾಗುತ್ತೆ. ಆವಾಗಲೇ ಅದು ಸರಿಯಾಗಲ್ಲ. ಕಾನೂನು ಮುಂದೆ ತರಬೇಕು. ಅದಕ್ಕೆ ನಾನು ಪದೇ ಪದೇ ಹೇಳ್ತಾ ಇರ್ತೀನಿ, ಯಾವುದೇ ಸರ್ಕಾರ ಇರಲಿ ಯಾರೇ ಆಗಲಿ ಕಾನೂನು ಮುಂದೆ ತರಬೇಕು. ಜಾತಿ ಧರ್ಮ ಪಕ್ಷ ಯಾಕೆ? ಒಂದು ನಿಮಿಷ, ವಿರೋಧ ಪಕ್ಷದಲ್ಲಿರೋರು ದೇಶದೊಳಗೆ ಆಡಳಿತ ಪಕ್ಷದಲ್ಲಿಲ್ಲ, ನಾಚಿಕೆ ಆಗಲ್ಲ ಇವರಿಗೆ? ಕರ್ನಾಟಕ ರಾಜ್ಯ ದೇಶದೊಳಗೈತಾ? ಇಲ್ಲ ಕರ್ನಾಟಕ ರಾಜ್ಯದ ಒಳಗಿದ್ದ ದೇಶ ಇರ್ತದ? ಮುಂಚಿದಾಗಿದ್ದು ಬಿಟ್ಬಿಟ್ರಿ. ಪುಲ್ವಾಮಾ ಮಾತಾಡಿದ್ರ? ಯಾರು ಲೆಕ್ಕ ಕೊಟ್ಟಿದ್ದೀರ ನೀವು? ಯೋಧರು ನಮ್ಮನ್ನೆಲ್ಲ ಕಾಯೋರು ಹೋದ್ರಲ್ಲ, ಎಷ್ಟು ದಿವಸ ಆಯ್ತಪ್ಪ ನೀವು ಮರೆತು? ಯಾವಾಗ ಚರ್ಚೆ ಮಾಡಿದ್ರಿ? ಈಗ ನಿಮಗೆ ಮೊನ್ನೆ ನೆನಪಾಯ್ತಾ? ಯಾರು BJP ಅವ್ರಿಗೆ ನಾ ಹೇಳೋದು? ಏನಾಯ್ತು ಅದೆಲ್ಲ? ನೋ ವಾಟ್, ಒನ್ ಆಫ್ ದ ಆಫೀಸರ್ಸ್ ಏನಂದ್ರೆ ಗೊತ್ತಾ? ಇದಕ್ಕೆಲ್ಲ ಕಾರಣ ಏನು ಗೊತ್ತಾ ನಿಮಗೆ? ಕರೆಕ್ಟಾಗಿ ನೋಡಿ. ಕೋವಿಡ್ ಬಂತಲ್ಲ, ಆ ಟೈಮಲ್ಲಿ ರಿಕ್ರೂಟ್ಮೆಂಟ್ ಮಾಡಿಲ್ಲ ಇವರು. ಈ ದೇಶನ ಯಾರು ಆಳ್ತಿದ್ರಂತೆ ಗೊತ್ತಾ ನಿಮಗೆ? ಲೆಕ್ಕ ತಗೊಳ್ಳಿ, ಇವತ್ತಿಂದ ಸ್ಟಾರ್ಟ್ ಆಗಲಿ ಒಂದು ಡಿಬೇಟ್. ಕೋವಿಡ್ ಟೈಮಲ್ಲಿ ರಫೇಲ್ ತಂದ್ರಿ, ನಾ ಬೇಡ ಅನ್ನಲ್ಲ. ರಫೇಲ್ ತಂದುಬಿಟ್ಟು ನೀವು ದೇಶನ ಮಳ್ಳು ಮಾಡ್ತಕ್ಕಂಥ ವ್ಯವಸ್ಥೆನ ತರಲಿ ರೀ, ಬೇಡ ಅನ್ನಲ್ಲ. ರಿಕ್ರೂಟ್ಮೆಂಟ್ ಯಾಕೆ ಮಾಡಿಲ್ಲ ಕೋವಿಡ್ ಟೈಮಲ್ಲಿ? ರಿಕ್ರೂಟ್ಮೆಂಟ್ ಯಾಕೆ ರೀ ಮಾಡಿಲ್ಲ? ಚರ್ಚೆ ಇವತ್ತಿಂದ ಸ್ಟಾರ್ಟ್ ಮಾಡಿ, ಕೇಳಿ ಅವರು ಸೆಂಟ್ರಲ್ ಗೌರ್ಮೆಂಟ್ ಉತ್ತರ ಕೊಡೋದು. ಹಾಕಿದ್ರಲ್ಲಪ್ಪ ಶನಿವಾರ. ಒಂದು ನಿಮಿಷ, ಏನಾಗಿತ್ತು ಅದನ್ನು ಖಂಡನೆ ಮಾಡಿದ್ವಿ, ಹೌದಾ? ಈಗ ಯಾರಪ್ಪ ಕಾನೂನು ಮಾಡಿದ್ದು? BJP ಅವ್ರಿಗೆ ರೋಡಲ್ಲಿ ಹೊಯ್ಕೊಳಕ್ಕೆ ಹೇಳಿ. ಸ್ಟ್ರೈಟ್ ನಿಮ್ಮ ತಾಳಿಗೆ ನಿಮ್ಮ ಜನವರಕ್ಕೆ ಕೈ ಹಾಕಿದಾರಲ್ಲ BJP. ಅಲ್ಲ BJP ಅಂದರೆ ಯಾಕೆ ಕೇಳಬೇಕು? ಸೆಂಟ್ರಲ್ ಗೌರ್ಮೆಂಟ್ ಅವರು, ಅವ್ರದ್ದೇ ತಾನೇ ಸರ್ಕಾರ. ಅವ್ರ ಜೊತೆಗೆ ಅಲೈನ್ಸ್ ಮಾಡಿರ್ತಕ್ಕಂಥವ್ರು ಕೂಡ ಇವತ್ತು ಯೋಚನೆ ಮಾಡಬೇಕಾಗತ್ತೆ. ಇವ್ರ ಜೊತೆಗೆ ಅಲೈನ್ಸ್ ಮಾಡಿದ್ರಲ್ಲ, ಉತ್ತರ ಕೊಡಿ. ನಾವೇ ನಮ್ಮ ಏರಿಯಾದಲ್ಲಿ ಆದಾಗ ಇಂಥ ಸಂದರ್ಭ ಆಗಬಾರ್ದು. ಇವೆಲ್ಲ ಪರ್ಸ್ನಲ್ಲು, ಒಂದು ಜಾತಿ ಧರ್ಮದ ಒಂದು ಗೌರವ, ಅದು ಪಾರಂಪರಿಕವಾಗಿ ನಡೆದು ಬಿಟ್ಟಿದೆ. ಇದು ಆಗಬಾರ್ದು ಅಂತೀವ, ಕಾನೂನೇ ಮಾಡಿಬಿಟ್ರಲ್ರಿ ಒಂದು ವಾರದೊಳಗೆ. ಅಶೋಕ್ ಅವರೇ ಉತ್ತರ ಕೊಡಿ.